ಬೆಳಗ್ಗೆ ಎದ್ದ ತಕ್ಷಣವೇ ಮನೆಯವರೆಲ್ರಿಗೂ ಕೂಡ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾವಂತೂ ತಿಂಡಿಗಳನ್ನ ಮಾಡಲೇಬೇಕಾಗಿರುತ್ತೆ. ಸೊ ಕೆಲವೊಂದು ಮಕ್ಳಿಗೆ ಇಷ್ಟ ಆಗುತ್ತೆ, ಕೆಲವೊಂದು ದೊಡ್ಡವ್ರಿಗೆ ಇಷ್ಟ ಆಗೋದಿಲ್ಲ. ಈ ರೀತಿಯಾಗಿ ನಾನಾ ಥರ ಇರುತ್ತೆ. ಸೊ ಅವ್ರಿಗೆ ಏನು ಬೇಕು ಬೇಡ ಎಲ್ಲ ನೋಡಿಕೊಂಡು ತಿಂಡಿ ಎಲ್ಲ ಮಾಡಿಕೊಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ, ಆಫೀಸಿಗೆ ಹೋಗೋವರೆಗೂ ಲಂಚ್ ಬಾಕ್ಸು ಎಲ್ಲ ಪ್ಯಾಕ್ ಮಾಡಿ ಕಳಿಸಿ, ಆಮೇಲೆ ನಾವು ನಮ್ಮ ಕೆಲಸಗಳನ್ನ ಶುರು ಮಾಡ್ಕೋಬೇಕಾಗಿರುತ್ತೆ. ಸೊ ಎಲ್ಲರೂ ಹೋಗಿರ್ತಾರೆ, ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ನಂತರ ಬಂದು ನಾನು ನನ್ನ ಒಂದು ಸಮಯವನ್ನು ತಗೋತೀನಿ. ಸೊ ಸ್ವಲ್ಪ ಯೋಗ ಹಾಗೆ ಎಕ್ಸಸೈಸ್ನ ಮಾಡ್ತೀನಿ. ಇವತ್ತಿನ ಈ ಒಂದು ಮಿನಿ ವ್ಲಾಗಲ್ಲಿ ನಾನು ಯೋಗಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದ್ಯಾವುದು ಪ್ರೊಫೆಷ್ನಲ್ ಆಗಿ ನಾನು ಕಲಿತ್ಕೊಂಡು ಮಾಡ್ತಾ ಇರೋದಲ್ಲ. ಸೊ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿರೋದಾಗಿರಬಹುದು, ಅಥವಾ ನನಗೆ ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲಿ ಇರೋಂತಹ ಯೋಗಗಳು ಮತ್ತು ಎಕ್ಸಸೈಸ್ಗಳನ್ನೇ ನಾನು ಮಾಡೋದು. ಸೊ ಇದರಲ್ಲಿ ಯಾರಾದರೂ ಹೌಸ್ ವೈಫ್ ಇತ್ತು ಅಂತಂದರೆ, ನಿಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಹೊರಗಡೆ ಎಲ್ಲೂ ಹೋಗಿ ವಾಕಿಂಗ್ ಆಗಲಿ ಅಥವಾ ಏನಾದ್ರೂ ಜಿಮ್ಗೆ ಹೋಗೋದಕ್ಕಾಗೋದಿಲ್ಲ ಅಂತಂದರೆ, ಈ ರೀತಿಯಾಗಿ ನೀವು ವರ್ಕೌಟ್ಸ್ನ ಮಾಡಿಕೊಂಡ್ರೆ, ಯೋಗನ ಮಾಡಿಕೊಂಡ್ರೆ 100% ನೀವು ನಿಮ್ಮ ಒಂದು ಹೊಟ್ಟೆ ಬೊಜ್ಜು ಏನಿರುತ್ತೆ ಮತ್ತು ಡೆಲಿವರಿ ಆದಮೇಲೆಲ್ಲ ಹೊಟ್ಟೆ ಬಂದಿರುತ್ತಲ್ವ, ಅದನ್ನು ಕರಗಿಸ್ಕೋಬೋದು. ಎಕ್ಸಾಂಪಲ್ ನಾನಿವಾಗ ಸ್ವಲ್ಪ ತೂಕನ ಕಡಿಮೆ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಹೊಟ್ಟೆ ಭಾಗ ಕೂಡ ಕಡಿಮೆ ಆಗಿದೆ. ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ವಿಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಮನಸ್ಥಿತಿ ಕೂಡ ಸರಿ ಇಲ್ಲ. ಸೊ ಕೆಲವೊಂದಷ್ಟು ಕೆಲಸಗಳಿದೆ, ಅದೆಲ್ಲ ಮುಗಿಸಿ ಆದಮೇಲೆ ನಾನು ದಿನನಿತ್ಯದ ವಿಡಿಯೋಗಳನ್ನು ಶುರು ಮಾಡ್ತೀನಿ ಹಾಕೋದಕ್ಕೆ ಅಂತ ಹೇಳಿ. ಸೊ ಅದ್ರವರೆಗೂ ಕೂಡ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಎಕ್ಸಸೈಸು ಮತ್ತು ಯೋಗ ಎಲ್ಲ ಆಯಿತು. ಸ್ವಲ್ಪ ಹಣ್ಣಿತ್ತು, ಪಪ್ಪಾಯ. ಸೊ ಇದನ್ನು ತಿಂದು ಮುಗಿಸಿ ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಬೇಕು. ಅಷ್ಟರೊಳಗಡೆ ನಾನು ಮನೆ ಕೆಲಸಗಳು ಬೇರೆ ಏನಿರುತ್ತೆ ಅದನ್ನು ಮುಗಿಸಿ ಆಮೇಲೆ ನನ್ನ ಮಗಳನ್ನ ಕೂಡ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಸ್ವಲ್ಪ ಸ್ಕಿನ್ ಟ್ಯಾಗ್ ಆಗಿದೆ. ಸೊ ಅದೆಲ್ಲ ಹಾಗಾಗಿ ಅದೇ ಬಿದ್ದೋಗತ್ತೆ ಅಂತ ಹೇಳಿ ನಾನು ಕೂಡ ಏನೋ ರೆಮಿಡಿ ಯೂಸ್ ಮಾಡಿ